ತಾಲೂಕಿನಲ್ಲಿ ಬೇಸಿಗೆ ಆರಂಭವಾಗಿರುವುದರಿಂದ ಯಾವುದೇ ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ನಿಟ್ಟೂರು, ಸಿಂಗೋನಹಳ್ಳಿ, ಗೊಲ್ಲರಹಟ್ಟಿ, ತಗ್ಗಿಹಳ್ಳಿ, ಅಡಗೂರು ಭಾಗದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಕೆಲವು ಗ್ರಾಮಗಳಲ್ಲಿ ನೀರಿನ ಸಮಸ್ಯೆಯಾಗಿ ನೀರು ಕಡಿಮೆಯಾಗಿದೆ ಎಂದು ಕಂಪ್ಲೇಂಟ್ ಬಂದಿದ್ದು, ಅಲ್ಲಿ ಬೋರ್ ಕೊರೆಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದೇವೆ. ಇನ್ನೆಲ್ಲಿಯಾದರೂ ಸಮಸ್ಯೆ ಕಂಡುಬಂದರೆ ತಕ್ಷಣ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಸುರೇಶ್, ಶ್ರೀನಿವಾಸ್, ಗಂಗಾಧರ್, ಚನ್ನಬಸವೇಗೌಡ, ಕರಿತಿಮ್ಮಯ್ಯ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ರಸ್ತೆ ಕಾಮಗಾರಿಗಳನ್ನ ಇವತ್ತು ಪೂಜೆ ಮಾಡ್ತಾ ಇದ್ದೀವಿ. ನಿಟ್ಟೂರಿನಲ್ಲಿ ಡ್ರೈನೇಜು ಮತ್ತು ಸ್ಲ್ಯಾಬು ಮತ್ತು ಕೋಡಿ ನೀರಿಗೆ ಎನ್ನೋಸಲ್ಲಿ ಮಾತ್ರ ಒಂದು ಗ್ರಾಮದಲ್ಲಿ ನಿನ್ನೆ ದಿವಸ ಪ್ರಾಬ್ಲಮ್ ಆಗಿದೆ ಅಂತ ಅಂದರು. ನೀರು ಕಡಿಮೆ ಆಗಿದೆ ಅಂತ ಹೇಳಿದರು. ನಾವಾಗಲೇ ಅದಕ್ಕೆ ಎಸ್ಟಿಮೇಟ್ ಮಾಡಿ ಒಂದು ಬೋರ್ ಕೊಡಲಿಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗೆ ಕಳಿಸಿದ್ದೀವಿ. ನಿನ್ನೆನೇ ಕಳಿಸಿದ್ದೀವಿ. ಆ ಥರ ಬಂದರೆ ಇಮಿಡಿಯೇಟಾಗಿ ಅಟೆಂಡ್ ಮಾಡ್ತೀವಿ. ಓಕೆ ಸರ್. ದೂರದಿಂದ ಬರ್ತಕ್ಕಂಥ ಮಕ್ಕಳಿಗೆ ಈಗ ನಮ್ಮ ಮುರಾರ್ಜಿ ಶಾಲೆಯಿಂದ ಬರ್ತಕ್ಕಂಥದ್ದು ಮತ್ತು ಕಿತ್ತೂರಾಣಿ ಚೆನ್ನಮ್ಮ ಬರ್ತಕ್ಕಂಥದ್ದು ಅವಕ್ಕೆಲ್ಲ ಸಪ್ರೇಟ್ ಬಸ್ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಸೌಲಭ್ಯಗಳನ್ನ ಅವರು ಹಿರಿಯರು ಮತ್ತೊಂದು ಎಲ್ಲವೂ ಕೂಡ ರೆಡಿ ಮಾಡಿಕೊಟ್ಟಿರ್ತಕ್ಕಂಥದ್ದು ಮಾಡಿದ್ದೀವಿ. ವಿಶೇಷ ತರಗತಿಗಳು ಏನಾದರೂ ಮಾಡುತ್ತೀನಿ ಇಲ್ಲ, ನಾವು ಕೊಟ್ಟಿದ್ದೀವಿ. ನಾವು ಲಾಸ್ಟ್ ಟೈಮು ನಮ್ಮಲ್ಲಿ ಯಾವಾಗಲೂ ಕೂಡ ನಾವು ಫಸ್ಟ್ ಇರ್ತಿದ್ದು. ಲಾಸ್ಟ್ ಟೈಮ್ ಮಾತ್ರ ನಾವು ವೈದ್ಯ ಸ್ಥಾನಕ್ಕೆ ಹೋಗಿದ್ದು ನಮ್ಮ ತಾಲೂಕು. ಅದರಿಂದ ನಾನು 2 ಸಾರಿ ಪ್ರಿನ್ಸಿಪಾಲ್ಗಳನ್ನೆಲ್ಲ ಮತ್ತು ಮುಖ್ಯ ಉಪಾಧ್ಯಾಯಗಳನ್ನೆಲ್ಲ ಕರೆದು ಮೀಟಿಂಗ್ ಮಾಡಿದ್ದೀವಿ ಮತ್ತು ಸ್ಪೆಷಲ್ ಕ್ಲಾಸ್ಗಳನ್ನೆಲ್ಲ ಟ್ರೈನಿಂಗ್ ಕೊಡ್ತಿದ್ದೀವಿ. ಅದರಿಂದ ಈ ಸಾರಿ ಇಂಪ್ರೂವ್ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ. ನೋಡ್ತೀನಿ ಈ ಸಾರಿ ಹೆಂಗಾಗುತ್ತೆ. ತಾಲೂಕು ಬೇಸಿಗೆ ಜಾಸ್ತಿ ಕುಡಿಯೋ ನೀರು ಒಟ್ಟು 8 ಕೋಟಿ 50 ಲಕ್ಷ ಕಾಮಗಾರಿ ಪ್ರಾರಂಭ. ಸರ್, ಈ ಪೆಟ್ರೋಲ್ ಡೀಸೆಲ್ ಬೆಲೆ ದುಬಾರಿ ಆಗ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಯುದ್ಧ ನಡೀತಾ ಇದೆ, ಯುದ್ಧ ನಡೀತಾ ಇದೆ. ಅದರಿಂದ ಅದರ ಎಫೆಕ್ಟ್ ಇಡೀ ವರ್ಲ್ಡ್ಗೆ ಆಗ್ತಾ ಇದೆ. ನಮಗೆ ರಷ್ಯಾದಿಂದ ಸಪ್ಲೈ ಮಾಡೋಕ್ಕೆ ಕೇಂದ್ರ ಸರ್ಕಾರ ಆಗಲೇ ಕ್ರಮ ಕೈಗೊಂಡಿತ್ತು. ಈಗಾಗಲೇ 30 ಲಕ್ಷ ಟನ್ 30 ಲಕ್ಷ ಲೀಟ್ರು ತರಲಿಕ್ಕೆ ಆಗಲೇ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ನಮ್ಮಲ್ಲಿ ಅಷ್ಟೊಂದು ಭೀಕರ ಪರಿಣಾಮ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಮಗೆ ಬರ್ತಿದ್ದು ಕೇವಲ 40% ಮಾತ್ರ ಗಲ್ಫ್ ಕಂಟ್ರಿಯಿಂದ ಬರ್ತಿತ್ತು. ಮಿಕ್ಕಿದ್ದೆಲ್ಲ ಇನ್ನು 60% ಬೇರೆ ಬೇರೆ ರಷ್ಯಾ ಬೇರೆ ಕಡೆಯಿಂದ ಬರ್ತಿತ್ತು. ಅದರಿಂದ ನಮಗೆ ಅಂಥ ಪ್ರಾಬ್ಲಮ್ ಆಗಲ್ಲ. ಗ್ಯಾಸ್ಗೊಂದು ಪ್ರಾಬ್ಲಮ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಏನು